ವೆಲ್ಕಮ್ ಟು ಸ್ವಿಚ್ ವರ್ಡ್ ಸೀರೀಸ್ ಡೇ 28. ಇವತ್ತಿನ ಸ್ವಿಚ್ ವರ್ಡ್ ಮೆಮೊರಿ ಪವರ್ ಅಥವಾ ಕಾನ್ಸಂಟ್ರೇಷನ್ಗೆ ಅಂತ ಹೇಳಬಹುದು. ಈ ಸ್ವಿಚ್ ವರ್ಡನ್ನು ಬಳಸೋದ್ರಿಂದ ನಿಮಗೆ ಜಾಸ್ತಿ ಕಾನ್ಸಂಟ್ರೇಷನ್ ಬರುತ್ತೆ. ಸ್ಪೆಷಲಿ ಇದು ಸ್ಟೂಡೆಂಟ್ಸ್ಗೆ ಆರ್ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ನೀವು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ, ಏನೇ ಅಂದ್ರೂ ಕಾನ್ಸಂಟ್ರೇಷನ್ನೇ ಬರಲ್ಲ, ಪ್ರೊಕ್ಯಾಸ್ಟಿನೇಷನ್ ಮಾಡ್ತೀರಾ. ಪ್ರೊಕ್ಯಾಸ್ಟಿನೇಷನ್ಗೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಚೆಕ್ ಮಾಡಿ. ಮತ್ತು ಎಷ್ಟೇ ಮೆಮೊರಿ ಪವರ್ ಅಂದರೆ ಬರೀ ಸ್ಟಡೀಸ್ ಬಗ್ಗೆ ಅಲ್ಲ, ನೀವೆಲ್ಲೋ ಏನೋ ವಸ್ತುನ ಎತ್ತಿಟ್ಬಿಟ್ಟು ಅದನ್ನು ಹಾಗೆ ಮರ್ತೋಗೋದು, ಈ ರೀತಿ ಎಲ್ಲ ಜಾಸ್ತಿ ಆಗ್ತಾ ಇರತ್ತಲ್ಲ, ಅವರು ಈ ಸ್ವಿಚ್ ವರ್ಡನ್ನು ಬಳಸಬಹುದು. ಫೋಕಸ್ ಗ್ರ್ಯಾಬ್ ಅಂತ ಯಾವಾಗಲೂ ಹೇಳ್ಕೊತಾ ಇರಿ. ನೀವೇ ನೋಡ್ತೀರಾ ನಿಮ್ಮ ಮೆಮೊರಿ ಎಷ್ಟು ಶಾರ್ಪ್ ಆಗುತ್ತೆ, ಹಾಗೆ ನೀವು ಎಷ್ಟು ಥಿಂಗ್ಸ್ಗಳ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ. ಜಸ್ಟ್ ಫೋಕಸ್ ಮಾಡೋದು ಅಂತ ಹೇಳಿದ್ರೆ ಅಥವಾ ಕಾನ್ಸಂಟ್ರೇಷನ್ ಮಾಡೋದು ಅಂತ ಹೇಳಿದ್ರೆ ಅದು ಬರೀ ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಂದು ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಈ ಸ್ವಿಚ್ ವರ್ಡನ್ನ ಬಳಸಿ ನಿಮ್ಮ ಲೈಫ್ 100% ಚೇಂಜ್ ಆಗುತ್ತೆ.